Hi, Money Energy friends. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಕೋಚ್ ಅಂಡ್ ಆಲ್ಸೋ ಎ ಸರ್ಟಿಫೈಡ್ ಓಪನ್ ಹೀಲರ್. ಫ್ರೆಂಡ್ಸ್, ಫಸ್ಟ್ ಎಪಿಸೋಡ್ ನಲ್ಲಿ ನಿಮ್ಮ ಮೈಂಡ್ ಸೆಟ್ ಹೇಗಿತ್ತು, ಯಾವ್ದನ್ನ ನೀವು ಹೆಚ್ಚಾಗಿ ಇಡೀ ದಿನ ಆಕರ್ಷಣೆ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ದೃಷ್ಟಿ ಯಾವ್ದ್ರ ಮೇಲೆ ಇತ್ತು ಅನ್ನೋದನ್ನ ನಾನು ಹೇಳಿದ್ದೀನಿ. ಸೊ ಆ ದೃಷ್ಟಿನೆಲ್ಲ ನೀವು ಪಾಸಿಟಿವ್ಗೆ ಬದಲಾವಣೆ ಮಾಡಬೇಕು, ನಮ್ಮ ಸಬ್ಜೆಕ್ಟ್ನ ಫಾಲೋ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು, ನಿಮ್ಮ ಜೀವನದಲ್ಲಿ ಸಕ್ಸಸ್ನ ಪಡಿಬೇಕು, ಕೀರ್ತಿ ಸಂಪತ್ತು ಅಷ್ಟು ಐಶ್ವರ್ಯಗಳನ್ನ ಪಡಿಬೇಕಂದ್ರೆ ನೀವೇನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಈ ಎಪಿಸೋಡ್ನಲ್ಲಿ. ಅದಕ್ಕೂ ಮುಂಚೆ ಗೊತ್ತಲ್ವಾ, ನಮ್ಮ ಚಾನಲ್ನ ದಯವಿಟ್ಟು ಇಮಿಡಿಯೇಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗಿರೋ ಡೌಟ್ಸ್, ಕ್ವಶನ್ಸ್ ಏನೇ ಇರಲಿ ಕಮೆಂಟ್ ಮಾಡಿ, ಅದಕ್ಕೆಲ್ಲ ಆನ್ಸರ್ ಕೊಡ್ತಾ ಹೋಗ್ತೀನಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಫ್ರೆಂಡ್ಸ್, ಈ ಎಪಿಸೋಡ್ನಲ್ಲಿ ನೀವು ಏನು ಮಾಡಬಾರ್ದು ಅನ್ನೋದನ್ನ ಹೇಳ್ತೀನಿ. ಫಸ್ಟ್, ನ್ಯೂಸ್ ಪೇಪರ್ ಸ್ಟಾಪ್ ಮಾಡಬೇಕು, ನಮ್ಮ ಸಬ್ಜೆಕ್ಟ್ನ ನೀವು ಫಾಲೋ ಆಗಬೇಕು, ಕೀರ್ತಿ ಸಂಪತ್ತು, ದುಡ್ಡು, ಐಶ್ವರ್ಯ, ಧನವಂತರಾಗಿ ಮೆರಿಬೇಕು ಈ ಸೊಸೈಟಿಯಲ್ಲಿ. ಅಂದರೆ ಫಸ್ಟ್ ನ್ಯೂಸ್ ಪೇಪರ್ ಓದೋದನ್ನ ಸ್ಟಾಪ್ ಮಾಡಿ. ಟಿವಿ, ಮೊಬೈಲ್ ಸ್ಕ್ರೋಲಿಂಗ್ಸ್ ಮಾಡೋದು, ಅನ್ವಾಂಟೆಡ್ ಆಗಿ ಮನೆಯಲ್ಲಿ ಸುಮ್ಮನೆ ಕೂಗಾಡೋದು, ದೀರ್ಘಗಳನ್ನ ಎಳಿತಾ ಮಾತಾಡೋ ಅಂಥದ್ದು, ಫೋನ್ಗಳಲ್ಲಿ ಅವರ್ಸ್ ಟುಗೆದರ್ ಮಾತಾಡುವಂಥದ್ದು, ಚಾಡಿಗಳು ಹೇಳುವಂಥದ್ದು, ಬ್ಲೇಮ್, ನಿಮ್ಮ ಬಗ್ಗೆ ನೀವೇ ಕೀಳರಿಮೆಯಿಂದ ಮಾತಾಡೋದು ಬೇರೆಯವ್ರ ಜೊತೆ, ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ಮನೆಯಲ್ಲಿ ಅತ್ತೆ ಮಾವ ಬಗ್ಗೆ ಆಗಿರ್ಬೋದು, ಹಸ್ಬೆಂಡ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಬಗ್ಗೆನೇ ಆಗಿರ್ಬೋದು, ನಿಮ್ಮ ಜಾಬ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಲಾಸ್, ಬಿಸ್ನೆಸ್ ಮಾಡ್ತಾ ಇದ್ರೆ ಲಾಸ್ ಏನಾಗಿದ್ರೆ ಲಾಸಸ್ ಬಗ್ಗೆ ಮಾತಾಡುವಂಥದ್ದಾಗಿರ್ಬೋದು, ಬಿಸ್ನೆಸ್ ಸೀಕ್ರೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದಾಗಿರ್ಬೋದು. ಯಾರಿಗೆ ಏನಾದರೂ ಮಾತು ಕೊಡುವ ಮುಂಚೆ ಆಲೋಚನೆ ಮಾಡಿ ಮಾತು ಕೊಡಿ, ಮಾತು ಕೊಡೋದೇ ಬೇಡ ಅಂತ ಹೇಳ್ತೀನಿ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿ. ಜಾಲಿ, ದಯ ಅಂದ್ರೆ ಲೈಕ್ ತುಂಬಾ ಕರುಣೆ, ದಯೆ ಇದೆಲ್ಲ ಬೇಡ ನಮ್ಮ ಸಬ್ಜೆಕ್ಟ್ ಅಲ್ಲಿ. ಇವೆಲ್ಲ ಇದ್ರೆ ಬಾಂಡ್ ನೀವು ಮುಂದೆ ಹೋಗಿಕ್ಕೆ ಸಾಧ್ಯ ಆಗೋದಿಲ್ಲ. ಆದಷ್ಟು ಇವೆಲ್ಲ ಕಟ್ ಮಾಡಿ. ಓಕೆ, ನಿಮ್ಮ ಮೇಲೆ ನೀವು ಪ್ರೀತಿನ ಹೆಚ್ಚಿಗೆ ಮಾಡ್ಕೊಳ್ಳಿ. ಇವೆಲ್ಲ ಕಟ್ ಮಾಡಿಬಿಟ್ಟು ನೀವು ಏನು ಮಾಡಬೇಕು, ಆಲ್ವೇಸ್ ಬಿ ಇನ್ ಎ ಪಾಸಿಟಿವ್ ಮೈಂಡ್ ಸೆಟ್. ಪಾಸಿಟಿವ್ನ ನೋಡಿ. ಅಂದರೆ ಇವಾಗ ಟಿ ವಿ ನೋಡಬೇಕು ಅಂತ ಆಸೆ ಆದಾಗ ಏನು ನೋಡ್ಬೋದು ನೀವು, ಕಾಮಿಡಿ ಥಿಂಗ್ಸ್, ಕಾಮಿಡಿ ಶೋಸ್ ಬರುತ್ತೆ, ಅಥವಾ ಚಿಕ್ಕ ಚಿಕ್ಕ ಮಕ್ಕಳದು ಡ್ಯಾನ್ಸ್ ಪ್ರೋಗ್ರಾಮ್ಸು, ಇಂಥವು ಅಂದರೆ ಮನಸ್ಸಿಗೆ ಆಹ್ಲಾದ ಕೊಡುವಂಥದ್ದು, ನಗುವಂಥದ್ದು, ಇಂಥ ಕಾರ್ಯಕ್ರಮಗಳನ್ನ ನೀವು ನೋಡಬಹುದು ಮನಸ್ಫೂರ್ತಿಯಾಗಿ. ಬಿಟ್ರೆ ಕ್ರೈಮ್ ಸ್ಟೋರೀಸ್ ಅಂತೆ, ನ್ಯೂಸ್ ಅಂತೆ, ಅದು ಇದು ನೋಡೋಕ್ಕೆ ಹೋಗಬೇಡಿ. ಸೆಕೆಂಡ್, ಸೀರಿಯಲ್ಸು. ಹೆಣ್ಮಕ್ಳಿಗೆ ದಯವಿಟ್ಟು ಸೀರಿಯಲ್ಸ್ ನೋಡೋದು ಸ್ಟಾಪ್ ಮಾಡಿ. ಸೀರಿಯಲ್ಸ್ನ ಇಂದ ನಿಮ್ಗೇನು ಬರಲ್ಲ, ಓನ್ಲಿ ನೆಗೆಟಿವ್. ಅದು ನೋಡೋದ್ರಿಂದ ಏನಾಗುತ್ತೆ, ನಿಮ್ಮ ಮೈಂಡ್ ಸೆಟ್ ಕಂಪ್ಲೀಟ್ ಆಗಿ ನೆಗೆಟಿವ್ ಎಮೋಷನ್ಸ್ ಅಲ್ಲೇ ಇರುತ್ತೆ. ಅಳ್ತಾ ಇರ್ತೀರಾ, ಅದು ಹಂಗಾಯ್ತು ಹಿಂಗಾಯ್ತು, ಅರೆ ಹಂಗಾಗ್ಬೋದಾಗಿತ್ತು, ಅದರಲ್ಲೇ ಮಗ್ನರ ಹೋಗ್ತೀರಾ. ಆ್ಯಂಡ್ ನೀವು ಒಬ್ಬರೇ ಮನೆಯಲ್ಲಿ ಇರುವಾಗಿಂದ ಅಡುಗೆ ಮಾಡಬೇಕಾದ್ರೂ ಅದೇ ರಿಪೀಟ್ ಮಾಡ್ಕೊಂಡು ಅಡುಗೆ ಮಾಡ್ತೀರಾ. ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ನೆಗೆಟಿವ್ ಎಮೋಷನ್ಸು ಅಡುಗೆ ಮೂಲಕ ಎಲ್ಲರಿಗೂ ಅದನ್ನೇ ಹಂಚ್ತೀರಾ, ನಿಮ್ಮ ಎಮೋಷನ್ಸ್ನ. ಅಷ್ಟೇ ಅಲ್ಲದೆ ಗೋಡೆಗಳಿಗೂ, ನಿಮ್ಮ ಮನೆಯಲ್ಲಿ ಇರುವ ಪ್ರತಿಯೊಂದು ವಸ್ತುವು ಆ ನೆಗೆಟಿವ್ ಎಮೋಷನ್ಸ್ನ ಕ್ಯಾರಿ ಮಾಡುತ್ತೆ. ಅಷ್ಟು ತೀಕ್ಷ್ಣವಾದ ಸಬ್ಜೆಕ್ಟ್ ನಮ್ದು ಇದು ಸೈಂಟಿಫಿಕಲಿ ಪ್ರೂವನ್ ಸಬ್ಜೆಕ್ಟ್ ನಮ್ದು. ಸೊ ಇದೆಲ್ಲ ನಿಮ್ಗೆ ಎಪಿಸೋಡ್ಸ್ ಬರ್ತಾ ಬರ್ತಾ ಎಲ್ಲವೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲ ಸ್ಟಾಪ್ ಮಾಡಿ. ಏನ್ ಮಾಡ್ಬೋದು, ಇದೆಲ್ಲ ಸ್ಟಾಪ್ ಮಾಡಿದ್ರೆ ಮತ್ತೆ ಇನ್ನೇನು ನೋಡ್ಬೋದು, ನಾವು ಮೊಬೈಲ್ ಸ್ಕ್ರೋಲಿಂಗು ಇದೆಲ್ಲ ಸ್ಟಾಪ್ ಮಾಡಿದಾಗ ನೀವು ಮೊಬೈಲಲ್ಲಿ ಏನು ನೋಡಬೇಕು, ಇವಾಗ ನಮ್ಮ ರಿಚ್ ಪರ್ಸನ್ಸ್ ಬಗ್ಗೆ ವಿಡಿಯೋಸ್ ಇರುತ್ತೆ, ರಿಚ್ ಫುಡ್ಸ್, ರಿಚ್ ಪರ್ಸನ್ಸು, ಸೆಲೆಬ್ರಿಟೀಸು ಲೈಫ್ ಸ್ಟೈಲ್ ಹೇಗಿರುತ್ತೆ. ನಾವು ರಿಚ್ ಆಗಬೇಕು ಅಂದರೆ ರಿಚ್ ಪರ್ಸನ್ಸ್ದು ವಿಡಿಯೋಸ್ನ ನೋಡಿ ಇಷ್ಟಪಡಿ, ಅದ್ರ ಬಗ್ಗೆ ಮಾತಾಡಿ, ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ. ಫೋನ್ಗಳಲ್ಲಿ ಅನ್ವಾಂಟೆಡ್ ವಿಷಯಗಳನ್ನ ಮಾತಾಡೋ ಬದಲೇ ನಿಮ್ಮ ಹಸ್ಬೆಂಡ್ ಮೇಲೆ ಕಂಪ್ಲೇಂಟ್ಸು, ಅಥವಾ ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಇದನ್ನೆಲ್ಲ ಮಾತಾಡೋ ಬದಲು ಬಿಸ್ನೆಸ್ ಬಗ್ಗೆ, ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಬಗ್ಗೆ, ದುಡ್ಡಿನ ಬಗ್ಗೆ, ಐಶ್ವರ್ಯದ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳಿ. ಫ್ಯೂಚರ್ ಹೇಗಿರಬೇಕು ಅನ್ನೋದನ್ನ, ಅವ್ರ ಡ್ರೀಮ್ಸ್ ಏನು, ನಿಮ್ಮ ಡ್ರೀಮ್ಸ್ ಏನು, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಅಥವಾ ಯಾರು ಬೇಡ, ಸೈಲೆಂಟಾಗಿ ಆರಾಮಾಗಿ ಎಲ್ಲವನ್ನು ಬಿಟ್ಟು
ಸೈಲೆಂಟ್ ಆಗಿದ್ದಾಗ ನಿಮ್ಮ ಮೈಂಡೇ ನಿಮಗೆ ಐಡಿಯಾಸ್ ಕೊಡುತ್ತೆ. ಏನು ಮಾಡಬೇಕು, ಫ್ಯೂಚರಲ್ಲಿ ಹೇಗಿರಬೇಕು, ಹೇಗಿದ್ರೆ ನೀವು ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಾ, ಎಲ್ಲವನ್ನು ನಿಮ್ಮ ಇನ್ನರ್ ಮೈಂಡ್ ಅನ್ನೋದೇ ಹೇಳ್ಕೊಡ್ತಾ ಹೋಗುತ್ತೆ. ಅದನ್ನ ಫಾಲೋ ಆಗ್ತಾ ಇದ್ರೆ ಸಾಕು ಫ್ರೆಂಡ್ಸ್, ಬ್ಯೂಟಿಫುಲ್ ಆದ ಲೈಫ್ನ ನೀವೇ ಕ್ರಿಯೇಟ್ ಮಾಡ್ಕೋಬಹುದು. ಈ ಅನ್ವಾಂಟೆಡ್ ಗಾಸಿಪ್ಸು, ಕಮೆಂಟ್ಸು, ಒಬ್ಬರ ಮೇಲೆ ಚಾಡಿಗಳು, ಎಲ್ಲವನ್ನು ಬಿಟ್ಟಾಕಿ ನೀವೊಂದು ಒಳ್ಳೆ ಯೆಲ್ಲೋ ಕಲರ್ ಬುಕ್ಸ್ನ ತಗೊಳ್ಳಿ, ಅಲ್ಲಿ ಬರೀರಿ, ಈ ದಿನದಿಂದ ನಾನು ನನ್ನ ಹಳೆಯ ಜೀವನವನ್ನು ಬಿಟ್ಟು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೇನೆ ಅಂತ ಒಂದು ಗೆರೆ ಹಾಕಿ, ಈ ದಿನದಿಂದ ನನ್ನ ಜೀವನ ಹೇಗಿರಬೇಕು, ಫ್ಯೂಚರ್ ಈ 2026 ಆಗಿರ್ಬೋದು, ಅಥವಾ 3 ಇಯರ್ಸ್ಗೆ 5 ಇಯರ್ಸ್ಗೆ ನೀವು ಹೇಗಿರಬೇಕು, ಏನು ತಗೋಬೇಕು, ಏನೆಲ್ಲ ಪಡಿಬೇಕು, ಎಷ್ಟು ದುಡ್ಡು ಸಂಪಾದನೆ ಮಾಡಬೇಕು, ಎಲ್ಲವನ್ನು ನೀವು ಒಂದು ಬುಕ್ಕಲ್ಲಿ ಬರಿಬೋದು. ಇದು ನಮ್ಮ ಫಸ್ಟ್ ಸ್ಟೆಪ್. ಸೊ ಇದು ಮಾಡ್ಕೊಳ್ಳಿ. ಇದು ಮಾಡಿ ಆದಮೇಲೆ ನೆಕ್ಸ್ಟ್ ಎಪಿಸೋಡಲ್ಲಿ ನೀವು ಕ್ಲೆನ್ಸಿಂಗ್ ಹೇಗೆ ಮಾಡ್ಕೋಬಹುದು, ನಮ್ಮ ಬಾಡಿನ ಹೇಗೆ ಕ್ಲೆನ್ಸ್ ಮಾಡ್ಕೋಬೇಕು, ನಮ್ಮ ಒಂದು ಮನೇನ ಹೇಗೆ ಕ್ಲೆನ್ಸ್ ಮಾಡಬೇಕು, ಇದನ್ನೆಲ್ಲ ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ವಿಡಿಯೋಸ್ಗಾಗಿ ನೀವು ವೆಯ್ಟ್ ಮಾಡ್ತೀರಾ ಅಂತ ತಿಳಿತಾ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಇನ್ನೂ ವಿಡಿಯೋಸಲ್ಲಿ ಏನು ಮಾಹಿತಿ ಬೇಕು ಆ್ಯಂಡ್ ಯಾವ ರೀತಿ ವಿಡಿಯೋಸ್ ಬೇಕು, ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ, ಯಾವುದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ನಾನು ಅನ್ನೋದನ್ನ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.